ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತಿನ ಭಿಕ್ಷುಕ ದೇಶ ಯಾವುದು ಅಂತ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಪಾಕಿಸ್ತಾನ ಅನ್ನುವ ಉತ್ತರವನ್ನ ಕೊಟ್ಟು ಬಿಡಬಹುದು. ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರೀತಿಯ ಬಿರುದುಗಳು ಇರ್ತಾವೆ. ಆದರೆ ಪಾಕಿಸ್ತಾನಕ್ಕೆ ಭಿಕ್ಷುಕ ಅನ್ನುವ ಅಪಖ್ಯಾತಿಯ ಬಿರುದು ಇದೆ. ಜಗತ್ತು ಪಾಕಿಸ್ತಾನವನ್ನ ಕರೆಯೋದೇ ಭಿಕ್ಷುಕ ದೇಶ ಅಂತ. ಪಾಕಿಸ್ತಾನವನ್ನ ಭಿಕ್ಷುಕ ಅಂತ ಕರೆಯೋದಕ್ಕೆ ತುಂಬಾನೇ ಕಾರಣ ಇದೆ. ಮೊದಲ ಕಾರಣ ಪಾಕಿಸ್ತಾನದ ಈಗಿನ ಪರಿಸ್ಥಿತಿ. ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಕುಸಿದಿದೆ. ಅಲ್ಲಿನ ಜನರು 2 ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಪಾಕಿಸ್ತಾನದ ಪ್ರಧಾನಿ ಎಲ್ಲಿಗೆ ಹೋದ್ರು ಒಂದು ರೀತಿ ಭಿಕ್ಷಾ ಪಾತ್ರೆಯನ್ನ ಹಿಡಿದುಕೊಂಡು ಹೋದಂತೆ ಮಾಡ್ತಾರೆ. ಹೋದಲ್ಲೆಲ್ಲ ಭಿಕ್ಷೆ ಬೇಡಿ ಬರ್ತಾರೆ. ನಿಮ್ಮಿಂದ ಹಣ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ರು ಕೊನೆ ಪಕ್ಷ ದವಸ ಧಾನ್ಯಗಳನ್ನಾದರೂ ನಮ್ಮ ದೇಶಕ್ಕೆ ಕೊಡಿ ಅಂತ ಅಕ್ಷರಶಃ ಭಿಕ್ಷುಕನಂತೆ ಬೇಡಿ ಬರ್ತಾರೆ. ಈ ಪ್ರಧಾನಿ ಪಾಕಿಸ್ತಾನದಲ್ಲಿ ಮಾತ್ರ ಪ್ರಧಾನಿ. ಪಾಕಿಸ್ತಾನದಿಂದ ಹೊರಗೆ ಬಂದರೆ ಅವರೊಬ್ಬ ಭಿಕ್ಷುಕನಂತೆ ಕಾಣಿಸಿಕೊಳ್ತಾರೆ. ಇಂತಹ ಭಿಕ್ಷುಕ ದೇಶಕ್ಕೆ ಇದೀಗ ಅರಬ್ಬರ ನಾಡಿನ ಶ್ರೀಮಂತ ದೇಶ ಸೌದಿ ಅರೇಬಿಯಾ ಶಾಕ್ ಕೊಟ್ಟು ಬಿಟ್ಟಿದೆ. ದಯವಿಟ್ಟು ಭಿಕ್ಷುಕರನ್ನ ನಮ್ಮ ದೇಶಕ್ಕೆ ಕಳಿಸಬೇಡಿ ಅಂತ ಪಾಕಿಸ್ತಾನಕ್ಕೆ ಸೌದಿ ಅರೇಬಿಯಾ ಒಂದು ರೀತಿ ಎಚ್ಚರಿಕೆಯ ಮನವಿ ಮಾಡಿದೆ. ಸೌದಿ ಅರೇಬಿಯಾ ಪಾಕಿಸ್ತಾನದ ಭಿಕ್ಷುಕರಿಂದ ಬೇಸತ್ತು ಹೋಗಿದೆ. ಪಾಕಿಸ್ತಾನದ ಭಿಕ್ಷುಕರು ಸೌದಿ ಅರೇಬಿಯಾದಲ್ಲಿ ತುಂಬಿ ತುಳುಕುತ್ತಿದ್ದಾರೆ. ಹೀಗಾಗಿ ಇನ್ನಾದರೂ ನಮ್ಮ ದೇಶಕ್ಕೆ ಭಿಕ್ಷುಕರನ್ನ ರಫ್ತು ಮಾಡೋದನ್ನ ನಿಲ್ಲಿಸಿ ಅಂತ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಮನವಿ ಮಾಡಿದೆ. ಒಂದ್ ಕಡೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾ ನಡುವಿನ ಕದನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ನಡುವೆ ಇಸ್ರೇಲ್ ಬಳಿ ಇರುವ ನ್ಯೂಕ್ಲಿಯರ್ ವೆಪನ್ಗಳ ಅದೊಂದು ಸೀಕ್ರೆಟ್ ರಿವೀಲ್ ಆಗಿದೆ. ಅಷ್ಟಕ್ಕೂ ಇಸ್ರೇಲ್ ಹಾಗೂ ಹಿಜ್ಬುಲ್ಲಾಗಳ ನಡುವಿನ ಸಂಘರ್ಷ ಎಲ್ಲಿವರೆಗೆ ಬಂದು ನಿಂತಿದೆ? ರಿವೀಲ್ ಆಗಿರುವ ಇಸ್ರೇಲ್ನ ನ್ಯೂಕ್ಲಿಯರ್ ಸೀಕ್ರೆಟ್ ಆದ್ರೂ ಏನು? ಸೌದಿ ಅರೇಬಿಯಾ ಪಾಕಿಸ್ತಾನದ ಭಿಕ್ಷುಕರಿಂದ ಬೇಸತ್ತಿದ್ದು ಯಾಕೆ? ಸೌದಿ ಪಾಕಿಸ್ತಾನಕ್ಕೆ ಏನೆಲ್ಲ ಎಚ್ಚರಿಕೆಗಳನ್ನ ಕೊಟ್ಟಿದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಜಗತ್ತು ಒಂದು ಕಡೆ ರಾಕೆಟ್ ವೇಗದಲ್ಲಿ ಮುನ್ನುಗ್ಗುತ್ತಿದೆ. ಇದೊಂದು ಸ್ಪರ್ಧಾತ್ಮಕ ಪ್ರಪಂಚ. ಹೀಗಾಗಿ ಬೆಳವಣಿಗೆ ಹೊಂದೋದಕ್ಕೆ ಪ್ರತಿ ದೇಶಗಳು ಕೂಡ ನಾ ಮುಂದು ಅಂತ ಹೆಜ್ಜೆ ಹಾಕುತ್ತಿವೆ. ಭಾರತ ಕೂಡ ಜಗತ್ತಿನ ಬಲಿಷ್ಠ ದೇಶಗಳಿಗೆ ಸೆಡ್ಡು ಹೊಡೆದು ಬೆಳೀತಾ ಇದೆ. ಒಂದು ದೇಶ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಆ ದೇಶದ ರಫ್ತು ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಭಾರತ ಈ ವಿಚಾರದಲ್ಲಿ ತುಂಬಾನೇ ಪ್ರಗತಿಯನ್ನ ಸಾಧಿಸಿದೆ. ಅದು ಕೂಡ ರಕ್ಷಣಾ ಉಪಕರಣಗಳ ರಫ್ತಿನಲ್ಲಿ ಭಾರತ ವೇಗದಲ್ಲಿ ಬೆಳೆಯುತ್ತಿದೆ. ಮತ್ತೊಂದು ಕಡೆ ನಮ್ಮ ಪಕ್ಕದ ಚೀನಾ ಜಗತ್ತಿನ ಕಾರ್ಖಾನೆ ಅನ್ನುವ ಖ್ಯಾತಿ ಪಡೆದಿದೆ. ಚೀನಾದಿಂದ ಜಗತ್ತಿಗೆ ಬೇರೆ ಬೇರೆ ವಸ್ತುಗಳು ರಫ್ತಾಗುತ್ತವೆ. ಅರಬ್ ದೇಶಗಳು ಇಡೀ ಜಗತ್ತಿಗೆ ತೈಲವನ್ನ ರಫ್ತು ಮಾಡ್ತಾವೆ. ಹೀಗೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯ ರಫ್ತಿನಲ್ಲಿ ಹೆಸರುವಾಸಿಯಾದ್ರೆ ಪಾಕಿಸ್ತಾನ ಮಾತ್ರ ಜಗತ್ತಿಗೆ ಭಿಕ್ಷುಕರನ್ನ ರಫ್ತು ಮಾಡ್ತಾ ಇದೆ. ಅಚ್ಚರಿನಿಸಿದ್ರು ಇದು ಸತ್ಯ. ಹೌದು, ಪಾಕಿಸ್ತಾನದಲ್ಲಿ ಗತಿ ಇಲ್ಲದ ಜನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಅದರಲ್ಲೂ ಸೌದಿ ಅರೇಬಿಯಾಗೆ ಪಾಕಿಸ್ತಾನದ ಭಿಕ್ಷುಕರು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೌದಿಯಲ್ಲಿ ಭಿಕ್ಷುಕರ ಕಾಟ ಹೆಚ್ಚಾಗುತ್ತಿದೆ. ಈ ಭಿಕ್ಷುಕರು ಎಲ್ಲಿಂದ ಬಂದವರು ಅಂತ ಪರಿಶೀಲನೆ ಮಾಡಿದಾಗ ಬಹುತೇಕ ಎಲ್ಲ ಭಿಕ್ಷುಕರು ಪಾಕಿಸ್ತಾನದಿಂದ ಬಂದವರು ಅನ್ನೋದು ಗೊತ್ತಾಗಿದೆ. ಹಾಗಂತ ಪಾಕಿಸ್ತಾನ ರಫ್ತು ಮಾಡಿದ ಭಿಕ್ಷುಕರು ಕೇವಲ ಸೌದಿಯಲ್ಲಿ ಮಾತ್ರ ಇರೋದಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವರದ್ದೇ ಹಾವಳಿ ಇದೆ. ಆದರೆ ಸೌದಿ ಅರೇಬಿಯಾ ಪಾಕಿಸ್ತಾನದ ಭಿಕ್ಷುಕರ ಪಾಲಿಗೆ ಹಾಟ್ ಸ್ಪಾಟ್ ಆಗಿದೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಹಜ್ ಯಾತ್ರೆ. ಸ್ನೇಹಿತರೆ, ನಿಮಗೆಲ್ಲ ಮುಸ್ಲಿಮರ ಪವಿತ್ರ ಯಾತ್ರೆಯ ಬಗ್ಗೆ ಗೊತ್ತಿರಬಹುದು. ಮುಸ್ಲಿಮರ ಪವಿತ್ರ ಸ್ಥಳಗಳು ಅಂತ ಕರೆಯಲ್ಪಡುವ ಮೆಕ್ಕಾ ಮತ್ತು ಮದೀನಾ ಇರೋದು ಸೌದಿ ಅರೇಬಿಯಾದಲ್ಲೇ. ಹೀಗಾಗಿ ಜಗತ್ತಿನ ಮೂಲೆ ಮೂಲೆಯಿಂದ ಹಜ್ ಯಾತ್ರೆಗಾಗಿ ಮುಸ್ಲಿಮರು ಸೌದಿ ಅರೇಬಿಯಾಗೆ ಬರ್ತಾರೆ. ನಮ್ಮ ಭಾರತದಿಂದಲೂ ಕೂಡ ಲಕ್ಷಾಂತರ ಮುಸ್ಲಿಮರು ಸೌದಿ ಅರೇಬಿಯಾಗೆ ಧಾರ್ಮಿಕ ಪ್ರವಾಸ ಕೈಗೊಳ್ಳುತ್ತಾರೆ. ಹೀಗೆ ಹಜ್ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡೋದು ಪವಿತ್ರ ಕೆಲಸ ಅನ್ನೋದು ಇಸ್ಲಾಂ ಧರ್ಮದಲ್ಲಿದೆ. ಹಜ್ ಯಾತ್ರೆಗೆ ಹೋದವರು ಏನಾದರೂ ದಾನ ಮಾಡಿ ಬರ್ತಾರೆ. ಇದೇ ಪಾಕಿಸ್ತಾನದ ಭಿಕ್ಷುಕರ ಪ್ಲಸ್ ಪಾಯಿಂಟ್. ತಮ್ಮ ಸಮುದಾಯದವರ ಪವಿತ್ರ ಭಾವನೆಯನ್ನೇ ಬಂಡವಾಳ ಮಾಡಿಕೊಂಡ ಪಾಕಿಸ್ತಾನದ ಭಿಕ್ಷುಕರು ಮೆಕ್ಕಾ ಹಾಗೂ ಮದೀನಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ.
ಪಾಕಿಸ್ತಾನ ಭಿಕ್ಷುಕರನ್ನ ಅದು ಹೇಗೆ ರಫ್ತು ಮಾಡುತ್ತೆ ಅಂತ ನೀವು ಕೇಳಬಹುದು. ಪಾಕಿಸ್ತಾನದ ಭಿಕ್ಷುಕರು ಸೌದಿ ಅರೇಬಿಯಾಗೆ ಬರೋದು ಹಜ್ ಯಾತ್ರೆಯ ವೀಸಾದ ಅಡಿಯಲ್ಲೇ. ಹೀಗೆ ಧಾರ್ಮಿಕ ಪ್ರವಾಸದ ಉದ್ದೇಶದಿಂದ ಸೌದಿಗೆ ಬರುವ ಪಾಕಿಸ್ತಾನದ ಭಿಕ್ಷುಕರು ಸೌದಿಗೆ ಬಂದು ಮಾತ್ರ ಭಿಕ್ಷೆ ಬೇಡ್ತಾರೆ. ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ, ಭಿಕ್ಷುಕರನ್ನ ಸೌದಿಗೆ ರಫ್ತು ಮಾಡುವ ದೊಡ್ಡ ಜಾಲವೇ ಪಾಕಿಸ್ತಾನದಲ್ಲಿ ಹರಡಿಕೊಂಡಿದೆ. ಅದಕ್ಕಾಗಿ ಏಜೆಂಟ್ಗಳು ಕೂಡ ಪಾಕಿಸ್ತಾನದಲ್ಲಿದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಭಿಕ್ಷುಕರ ಕಾಟ ಮಿತಿ ಮೀರುತ್ತಿದೆ. ಸೌದಿ ಆದರೂ ಎಷ್ಟು ದಿನ ಅಂತ ತಡೆದುಕೊಳ್ಳುತ್ತೆ ಹೇಳಿ. ಹೀಗಾಗಿ ಪಾಕಿಸ್ತಾನ ಸರ್ಕಾರಕ್ಕೆ ನೇರವಾಗಿಯೇ ಭಿಕ್ಷುಕರನ್ನ ರಫ್ತು ಮಾಡೋದನ್ನ ನಿಲ್ಲಿಸಿ ಅಂತ ಖಡಕ್ಕಾಗಿಯೇ ಎಚ್ಚರಿಕೆ ಕೊಟ್ಟುಬಿಟ್ಟಿದೆ. ಕೇವಲ ಸೌದಿ ಅರೇಬಿಯಾ ಮಾತ್ರವಲ್ಲ, ಕೆಲ ತಿಂಗಳ ಹಿಂದೆ ಉಳಿದ ಗಲ್ಫ್ ದೇಶಗಳು ಕೂಡ ಪಾಕಿಸ್ತಾನದ ಕಾರ್ಮಿಕರು ನಮ್ಮ ದೇಶಕ್ಕೆ ಬರೋದು ಬೇಡ ಅಂತ ನೇರವಾಗಿಯೇ ಹೇಳಿದ್ದವು. ಗಲ್ಫ್ ದೇಶಗಳು ಹೇಳುವ ಪ್ರಕಾರ ಪಾಕಿಸ್ತಾನದಿಂದ ಬಂದ ಕಾರ್ಮಿಕರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ತಾರೆ. ಹೊರದೇಶಗಳಿಂದ ಬಂದು ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಲ್ಲಿ ಅತಿ ಹೆಚ್ಚು ಪಾಕಿಸ್ತಾನಿಯರೇ ಇದ್ದಾರೆ. ಹೀಗಾಗಿ ಪಾಕಿಸ್ತಾನಿಯರನ್ನ ಅಲ್ಲಿನ ದೇಶಗಳು ಹೆಚ್ಚಾಗಿ ನಂಬೋದಿಲ್ಲ. ಒಂದು ಕಾಲದಲ್ಲಿ ಗಲ್ಫ್ ದೇಶಗಳು ಪಾಕಿಸ್ತಾನದ ಜೊತೆ ಒಳ್ಳೆಯ ಸಂಬಂಧವನ್ನ ಹೊಂದಿದ್ದವು. ಮುಸ್ಲಿಂ ದೇಶ ಅನ್ನುವ ಕಾರಣಕ್ಕಾಗಿ ಗಲ್ಫ್ ದೇಶಗಳು ಪಾಕಿಸ್ತಾನವನ್ನ ತುಂಬಾನೇ ಹತ್ತಿರದಲ್ಲಿ ಇಟ್ಕೊಂಡಿದ್ದವು. ಆದರೆ ಈಗ ಪಾಕಿಸ್ತಾನದ ಬುದ್ಧಿ ಏನು ಅನ್ನೋದು ಅವುಗಳಿಗೆ ಚೆನ್ನಾಗಿಯೇ ಅರ್ಥವಾಗಿದೆ. ಹೀಗಾಗಿ ಪಾಕಿಸ್ತಾನವನ್ನ ಹಾಗೂ ಅಲ್ಲಿನ ಜನರನ್ನ ಸಾಧ್ಯವಾದಷ್ಟು ದೂರ ಇಡೋದಕ್ಕೆ ಗಲ್ಫ್ ದೇಶಗಳು ನಿರ್ಧಾರ ಮಾಡಿ ಆಗಿದೆ. ಗಲ್ಫ್ ದೇಶಗಳು ಪಾಕಿಸ್ತಾನದ ಮೇಲೆ ಮತ್ತೊಂದು ದೊಡ್ಡ ಆರೋಪವನ್ನ ಮಾಡಿದ್ದಾವೆ. ಪಾಕಿಸ್ತಾನಿಯರು ನಮ್ಮ ದೇಶಗಳಿಗೆ ಬಂದು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಭಿಕ್ಷೆ ಬೇಡ್ತಾರೆ, ಭಿಕ್ಷುಕರಾಗ್ತಾರೆ. ಅಲ್ಲಿಗೆ ಪಾಕಿಸ್ತಾನದ ಸರ್ಕಾರದ ಗುಣ ಅಲ್ಲಿನ ಜನರಲ್ಲೂ ಕೂಡ ಬಂದು ಬಿಟ್ಟಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ಭಿಕ್ಷುಕ ಪಾಕಿಸ್ತಾನದ ಕಥೆಯಾದರೆ ಅತ್ತ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಇಸ್ರೇಲ್ ಹಿಜ್ಬುಲ್ಲಾಗಳ ವಿರುದ್ಧ ಆಲ್ ಔಟ್ ಅಟ್ಯಾಕ್ ಮಾಡೋದಕ್ಕೆ ಹೊರಟಿದೆ. ಗಾಜಾ ಪಟ್ಟಿಯಲ್ಲಿದ್ದ ಹಮಾಸ್ ಬಂಡುಕೋರರನ್ನ ಬಹುತೇಕವಾಗಿ ನಾಶ ಮಾಡಿದ ಇಸ್ರೇಲ್ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಪಡೆಗೆ ಕೂಡ ಇದೇ ಗತಿ ಕಾಣಿಸೋದಕ್ಕೆ ಮುಂದಾಗಿದೆ. ಆದರೆ ಹಿಜ್ಬುಲ್ಲಾಗಳು ಪ್ರತಿರೋಧ ತೋರೋದಕ್ಕೆ ಮುಂದಾಗಿದ್ದಾರೆ. ಲೆಬನಾನ್ನಿಂದ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನೇ ಇಸ್ರೇಲ್ ರಾಜಧಾನಿಯತ್ತ ತೂರಿ ಬಿಡ್ತಾ ಇದ್ದಾರೆ. ಇದರ ನಡುವೆ ಇಸ್ರೇಲ್ನಲ್ಲಿರುವ ನ್ಯೂಕ್ಲಿಯರ್ ವೆಪನ್ಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಇಸ್ರೇಲ್ ಇಲ್ಲಿವರೆಗೆ ತನ್ನ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ ಅನ್ನೋದನ್ನ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡದೇ ಇದ್ರು ಇಸ್ರೇಲ್ ಬಳಿ ಅಣ್ವಸ್ತ್ರಗಳಿದೆ ಅನ್ನುವ ಸಂಗತಿ ಜಗತ್ತಿಗೆ ಗೊತ್ತಿದೆ. ಅದು ಕೂಡ ಇಸ್ರೇಲ್ನ ಬಳಿ ಇರುವ ಅಣ್ವಸ್ತ್ರದ ಬಗ್ಗೆ ಜಗತ್ತೇ ಭಯಪಡುತ್ತೆ. ಒಂದು ಮಾಹಿತಿ ಪ್ರಕಾರ ಇಸ್ರೇಲ್ ಬಳಿ 400ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳಿದೆಯಂತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಭಾರತದ ಬಳಿ ಇರೋದು ಕೇವಲ 170 ಅಣ್ವಸ್ತ್ರಗಳು ಮಾತ್ರ. ಇದನ್ನ ಭಾರತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆದರೆ ಇಸ್ರೇಲ್ನಂತಹ ಪುಟ್ಟ ದೇಶದ ಬಳಿಯಲ್ಲಿ 400ಕ್ಕೂ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ ಇದೆ ಅಂದರೆ ಅದರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಒಮ್ಮೆ ನೀವೇ ಅಂದಾಜು ಮಾಡಿ. ಹಾಗಂತ ಇಸ್ರೇಲ್ ಈ ಮಾಹಿತಿಯನ್ನ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ನಮ್ಮ ಬಳಿ ಇಷ್ಟೆಲ್ಲ ಆಯುಧ ಇದೆ ಅಂತ ಕೊಚ್ಚಿಕೊಳ್ಳೋದು ಕೂಡ ಇಲ್ಲ. ಅಣ್ವಸ್ತ್ರದ ವಿಚಾರದಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡಿದಷ್ಟು ಒಳ್ಳೆಯದು. ಭಾರತ ಅಣ್ವಸ್ತ್ರ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಅದೆಷ್ಟು ಸೀಕ್ರೆಟ್ ಆಗಿ ಮಾಡಿತ್ತು ಅನ್ನೋದು ನಿಮಗೆ ಗೊತ್ತಿರಬಹುದು. ಮುಂದೆ ಇದು ಜಗತ್ತಿಗೆ ಗೊತ್ತಾದಾಗ ಭಾರತ ನಿರ್ಬಂಧಗಳನ್ನ ಕೂಡ ಎದುರಿಸಬೇಕಾಗಿ ಬಂತು. ಹೀಗಾಗಿ ಇಸ್ರೇಲ್ ಕೂಡ ಅಣ್ವಸ್ತ್ರದ ವಿಚಾರವನ್ನ ಸೀಕ್ರೆಟ್ ಆಗಿಯೇ ಇಟ್ಕೊಂಡಿದೆ. ಪರಿಸ್ಥಿತಿ ಕೈ ಮೀರಿ ಹೋದ ಸಂದರ್ಭದಲ್ಲಿ ಈ ಅಣ್ವಸ್ತ್ರ ಬಳಕೆ ಮಾಡೋದಕ್ಕೆ ಇಸ್ರೇಲ್ ನಿರ್ಧಾರ ಮಾಡಲಿದೆ. ಹಿಜ್ಬುಲ್ಲಾ ಉಗ್ರರಿಗೆ ಕೂಡ ಈ ಅಣ್ವಸ್ತ್ರದ ಭಯ ಇದೆ. ಇರಾನ್ ಕೂಡ ಇದೇ ಕಾರಣಕ್ಕಾಗಿ ಇಸ್ರೇಲ್ನ ತಂಟೆಗೆ ಹೋಗೋದಿಲ್ಲ. ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೇವೆ ಅಂತ ಇರಾನ್ ಅದೆಷ್ಟು ಬಾರಿ ಎಚ್ಚರಿಕೆ ನೀಡಿದ್ರು. ಇರಾನ್ ಮಾತ್ರ ನೇರವಾಗಿ ಇಸ್ರೇಲ್ನ ಮೇಲೆ ದಾಳಿ ಮಾಡೋದಿಲ್ಲ. ಅದೇನೇ ಇರಲಿ, ಈಗ ನಡೆಯುತ್ತಿರುವ ಸಂಘರ್ಷ ಅಣ್ವಸ್ತ್ರ ದಾಳಿಯವರೆಗೆ ಹೋಗದೇ ಇರಲಿ ಅಂತ ಜಗತ್ತು ಪ್ರಾರ್ಥನೆ ಮಾಡುತ್ತಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.